ನಾವೇನು ಈಗ 1ನೇ ತಾರೀಕು CM ಬರ್ತಿದ್ದಾರೆ ಅಂತ ಆ ದಿನ ಎಲ್ಲ ಒಟ್ಟಾಗಿ ಅವರು ಪ್ರೋಗ್ರಾಮ್ ಉದ್ಘಾಟನೆ ಮಾಡ್ತಾರೋ ಇಲ್ವೋ ಮೊದಲು ನಾವು ಡಿಸೈಡ್ ಆಗಬೇಕು. ಆ ಒಂದು ಪರಿಸ್ಥಿತಿಯಲ್ಲಿ ನಾವು ಹೋರಾಟವನ್ನು ಹಮ್ಮಿಕೊಳ್ಳೋಣ. ಆ ಒಂದು ಇದರಲ್ಲಿ ನಮ್ಮ ಇನ್ನೋರ್ವ ದಲಿತ ಸಂಘರ್ಷ ಜನಸಾಮಾನ್ಯರ ಪರವಾಗಿ ವಕೀಲರು ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಶಿವಮೊಗ್ಗವನ್ನು ಮಂಗಳೂರು ಪೀಠಕ್ಕೆ ಸೇರಿಸಬೇಡಿ. ಒತ್ತಾಯ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ಈ ಹೋರಾಟಕ್ಕೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಯಾವಾಗಲೂ ಹೋರಾಟವನ್ನು ಹೇಗೆ ಮಾಡಬೇಕು ಅನ್ನೋದರ ಬಗ್ಗೆ ಚಿಂತನೆಗಳನ್ನು ಮಾಡ್ತಾ ಇವಾಗ ಅವರನ್ನು ಭೇಟಿ ಮಾಡೋದಕ್ಕೆ ಮತ್ತು ಅವ್ರ ಜೊತೆಯಲ್ಲಿ ಚರ್ಚೆ ಮಾಡೋದು ರೂಪರೇಷೆಗಳು ಇದ್ದಾವೆ. ಅದನ್ನು ಆಡಳಿತದ ಗಮನಕ್ಕೆ ತಂದು ಸದ್ಯ ನಮ್ಮದಿಲ್ಲ, ಅದು ಶಿವಮೊಗ್ಗದಲ್ಲೇ ಶಾಶ್ವತವಾದ ಪೀಠವನ್ನು ಸ್ಥಾಪನೆ ಮಾಡೋದಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ. ಯಾವ್ದಾದ್ರು ಒಂದು ದಿನನ ಒಂದು ನಿಗದಿಪಡಿಸಿ ಎಲ್ಲ ಅಲ್ರಿ. ಈಗ ಸುಮಾರು ನಾವು 1.5 ವರ್ಷದಿಂದ ನಮ್ಮ ಶಿವಮೊಗ್ಗ ಜಿಲ್ಲೆಗೆ, ನಮ್ಮ ಶಿವಮೊಗ್ಗ ನಗರದಲ್ಲಿ ಒಂದು ಹೈಕೋರ್ಟ್ ಸರ್ಕ್ಯೂಟ್ ಬೆಂಚನ್ನು ಸ್ಥಾಪನೆ ಮಾಡುವಂಥ ಹೋರಾಟದಲ್ಲಿ ನಾವು ತೊಡಗಿಸ್ಕೊಂಡಿದ್ದೀವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಯಾಕೆ ನಮಗೆ ಹೈಕೋರ್ಟ್ ಬೆಂಚು, ಸರ್ಕ್ಯೂಟ್ ಬೆಂಚು ಶಿವಮೊಗ್ಗದಲ್ಲಿ ಬೇಕು ಅಂತ ಹೇಳಿ ನಿಮಗೆಲ್ಲ ಈಗ ನಮ್ಮ ಬೆಂಗಳೂರಿನಲ್ಲಿ ಹೈಕೋರ್ಟ್ ಇದೆ, ಅದೇ ರೀತಿಯಾಗಿ ಧಾರವಾಡ ಬೆಂಚಲ್ಲಿ ಹೈಕೋರ್ಟ್ ಇದೆ, ಹಾಗೂ ಕಲಬುರಗಿ ಅಲ್ಲೂ ಸಹ ಹೈಕೋರ್ಟ್ ಪೀಠ ಇದೆ. ಆದರೆ ಮಧ್ಯ ಕರ್ನಾಟಕದಲ್ಲಿ ನಮ್ಮ ಯಾವುದೇ ರೀತಿಯಾದಂಥ ಹೈಕೋರ್ಟ್ ಬೆಂಚ್ ಇಲ್ಲ. ಇದು ಸಾರ್ವಜನಿಕವಾಗಿ ನಮ್ಮ ಭೌಗೋಳಿಕವಾಗಿ ಮಧ್ಯ ಕರ್ನಾಟಕ ಅಂದರೆ ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ ಮತ್ತು ಚಿಕ್ಕಮಗಳೂರು, ಈ 4 ಜಿಲ್ಲೆಗಳನ್ನು ವ್ಯಾಪ್ತಿಯನ್ನು ಪರಿಗಣಿಸಿ ಮಧ್ಯ ಕರ್ನಾಟಕ ಅಂತ ಹೇಳ್ತೀವಿ. ಯಾಕಂದರೆ ಪ್ರತಿಯೊಬ್ಬ ನಾಗರಿಕನಿಗೂ ಅತಿ ಶೀಘ್ರದಲ್ಲಿ ನ್ಯಾಯ ಸಿಗಬೇಕು ಅನ್ನೋದು ಒಂದು ನ್ಯಾಯಾಲಯದ ಒಂದು ವಿಚಾರ. ಈ ವಿಚಾರದಲ್ಲಿ ನಾವು ಸರ್ಕ್ಯೂಟ್ ಬೆಂಚ್, ಈಗ ಆಲ್ರೆಡಿ ಮಂಗಳೂರಿನವರು ತಮ್ಮ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಮಂಗಳೂರಲ್ಲಿ ಸರ್ಕ್ಯೂಟ್ ಬೆಂಚ್ ಬೇಕು ಅಂತ ಹೇಳಿ. ಅದು ಕರಾವಳಿ ಭಾಗಕ್ಕಾಯಿತು. ಆದರೆ ಕರಾವಳಿ ಭಾಗದಲ್ಲಿ ನಮಗೆ ಗೊತ್ತಿರೋ ಹಾಗೆ ನಮ್ಮ ಒಂದು ಶಿವಮೊಗ್ಗ ಕ್ಷೇತ್ರವನ್ನು ಸಹ ಅವರೇನೋ ಸೇರಿಸ್ಕೊಂಡು ಅದನ್ನು ಮೆಮೊರಂಡಮ್ ಕೊಟ್ಟಿದ್ದಾರೆ, ಅದು ಅಂಕಿತ ಹಾಕ್ತಿದ್ದಾರೆ ಅಂತೇಳಿ. ಬಟ್ ನಮಗೆ ಯಾವುದೇ ರೀತಿಯಾದಂಥ ಒಂದು ಅವರಿಂದ ಒಂದು ಮನವಿ ಪತ್ರನೂ ಬಂದಿಲ್ಲ. ನೀವೆಲ್ಲ ನಮ್ಮ ಮಂಗಳೂರು ಜೊತೆಗೆ ಸೇರ್ಕೊಳ್ಳಿಕ್ಕೆ ನೀವು ರೆಡಿ ಇದ್ದೀರಾ ಅಂತೇಳಿ ನಮ್ಮ ನಮ್ಮ ವಕೀಲರ ಸಂಘಕ್ಕಾಗಲಿ ಅಥವಾ ನಮ್ಮ ಸಾರ್ವಜನಿಕ ಪ್ರತಿನಿಧಿಗಳಿಗಾಗಲಿ ಅಥವಾ ಇತರ ಸಂಘ ಸಂಸ್ಥೆಗಳಿಗಾಗಲಿ ಎಲ್ಲೂ ಸಹ ಒಂದು ಸಾರ್ವಜನಿಕ ಚರ್ಚೆ ಆಗಿಲ್ಲ. ಚರ್ಚೆ ಆಗ್ದಲೇ ಆಲ್ರೆಡಿ ಮಂಗಳೂರು ಪೀಠವನ್ನು ಸ್ಥಾಪನೆಗೆ CM ಅವರು ಏನೋ ಒಂದು ಫೈನಲ್ ಇದನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನಮಗೆ ಮಾಹಿತಿ ಬಂದಿದೆ. ಅದೇ ರೀತಿಯಾಗಿ CJ ಅವರು ಸಹ ಅದಕ್ಕೆ ತಾತ್ವಿಕ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಮಾಹಿತಿ ಬಂದಿದೆ. ಆದರೆ ನಮಗೆ ಬೆಂಗಳೂರಿಗಿಂತ ಮಂಗಳೂರು ತುಂಬ ತೊಂದರೆವಾಗ್ತಕ್ಕಂಥದ್ದು. ನಮಗೆ ಅಂದರೆ ಸಾರ್ವಜನಿಕರಿಗೆ ಅಲ್ಲಿನ ರೋಡ್ ವ್ಯವಸ್ಥೆ ನಿಮಗೆ ಗೊತ್ತಿದೆ. ಘಾಟ್ ಸೆಕ್ಷನಲ್ಲಿ ಹೋಗಬೇಕಾದ್ರೆ ಯಾವ ರೀತಿಯಾದಂಥ ತೊಂದರೆಗಳಿದೆ. ಪ್ರತಿ ಮಳೆಗಾಲ ಸ್ಟಾರ್ಟ್ ಆಯಿತು ಅಂದರೆ 2 ದಿನ 3 ದಿನ ಘಾಟ್ ಸೆಕ್ಷನ್ ಕ್ಲೋಸ್ ಆಗುತ್ತೆ. ಸ್ಲೈಡಿಂಗ್ ಆಗ್ಬೋದು, ಅಪಘಾತ ಆಗ್ಬೋದು, ಇನ್ನೊಂದು ವಿಚಾರದಲ್ಲಿ ಈ ರೀತಿಯಾದಂಥ ಒಂದು ಅವ್ಯವಸ್ಥೆ ಇದೆ. ಆದ್ದರಿಂದ ನಮ್ಮ ನಾಗರಿಕರಿಗೆ, ನಮ್ಮ ಕಕ್ಷಿದಾರರಿಗೆ, ನಮ್ಮ ಶಿವಮೊಗ್ಗ ವಲಯದಿರ್ತಕ್ಕಂಥ ಕಕ್ಷಿದಾರರಿಗೆ ಯಾವುದೇ ರೀತಿಯಾದಂಥ ಹೋಗಲಿಕ್ಕೆ ಬರಲಿಕ್ಕೆ ತೊಂದರೆ ಆಗುತ್ತೆ ಮತ್ತು ಅವರ ಆರ್ಥಿಕ ಪರಿಸ್ಥಿತಿನೂ ಸಹ ದುಸ್ತರವಾಗುತ್ತೆ. ಆ ಕಾರಣದಿಂದ ನಮಗೆ ಮೊದಲು ಒತ್ತಾಯ ಮಂಗಳೂರು ಯಾವುದೇ ಕಾರಣಕ್ಕೂ ನಮಗೆ ಬೇಡ. ಮಂಗಳೂರಲ್ಲಿ ನಮ್ಮನ್ನು ಅಳವಡಿಸ್ಕೊಬೇಡಿ. ಅದರಿಂದ ನಮ್ಮ ಸಾರ್ವಜನಿಕ ಲಿಟಿಗೆಂಟ್ಸಿಗೆ ತೊಂದರೆ ಆಗುತ್ತೆ. ನೆಕ್ಸ್ಟು ನಮಗೆ ಇನ್ನೊಂದು ಒತ್ತಾಯ ಅಂದರೆ ನಮ್ಮಲ್ಲೇ ಸರ್ಕ್ಯೂಟ್ ಬೆಂಚ್ ಮಾಡಿ ಅದಕ್ಕೋಸ್ಕರ ನಾವು ಈಗ ಆಲ್ರೆಡಿ ನಾವು CJ ಅವರಿಗೆ, ಏನು ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಇದ್ದಾರೆ, ಅವರಿಗೆ ಅಂಕಿ ಅಂಶಗಳ ಸಮೇತ ನಾವು ಮೆಮೊರಂಡಮ್ ಕೊಟ್ಟಿದ್ದೀವಿ. ಅಲ್ಲೂ ಎಷ್ಟು ಕೇಸಸ್ ಇದೆ, ನಮ್ಮ ದಾವಣಗೆರೆ, ಚಿತ್ರದುರ್ಗ ಮತ್ತು ಚಿಕ್ಕಮಗಳೂರು ಮತ್ತು ಶಿವಮೊಗ್ಗದಿಂದ ಎಷ್ಟು ಕೇಸ್ಗಳು ಹೈಕೋರ್ಟಲ್ಲಿ ಪೆಂಡಿಂಗ್ ಇದೆ ಮತ್ತು ರನ್ನಿಂಗ್ ಹೋಗ್ತಾ ಇರ್ತಕ್ಕಂಥ ಕೇಸ್ಗಳು ಎಷ್ಟು, ಅದರಿಂದ ಹೈಕೋರ್ಟ್ ಇಲ್ಲಿ ಬೆಂಚ್ ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ ಇಲ್ಲ ಅನ್ನೋದು ಸಮೇತ ಅಂಕಿ ಅಂಶಗಳು ಸಮೇತ ನಾವು ಕೊಟ್ಟಿದ್ದೀವಿ. ಆ ಕಾರಣದಿಂದ ನಾವು ಎಲ್ಲ ಹೋರಾಟವನ್ನು ಸ್ಟಾರ್ಟ್ ಮಾಡಿದ್ದೀವಿ. ಹಾಗೂ ನಿನ್ನೆಯಿಂದ ನಾವು ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ. ಅದಕ್ಕೆ ಈಗ ನಿಮಗೆಲ್ಲ ನೋಡ್ದಂಗೆ ಎಲ್ಲ ಸಂಘ ಸಂಸ್ಥೆಗಳು, ಚೇಂಬರ್ ಆಫ್ ಕಾಮರ್ಸ್, ರೈತರ ಸಂಘ, ದಲಿತ ಸಂಘ ಮತ್ತು ಇನ್ನಿತರ ನಮ್ಮ ಸಾರ್ವಜನಿಕ ಸಂಘಗಳೆಲ್ಲವೂ ಸಹ ಜನ ಹಿತರಕ್ಷಣಾ ವೇದಿಕೆ ಸಹ ಜನಪರ ಹಿತರಕ್ಷಣಾ ವೇದಿಕೆ ಸಮೇತ ನಮಗೆ ಸಪೋರ್ಟ್ ಮಾಡ್ತಾ ಇದೆ. ಈ ಎಲ್ಲ ವಿಚಾರವನ್ನು ಮನಗೊಂಡು ದಯವಿಟ್ಟು ನಮ್ಮ ಸರ್ಕಾರಕ್ಕೆ ಒಂದು ಒತ್ತಾಯ ಅಂದರೆ ಏನು ಮಂಗಳೂರು ಹೈಕೋರ್ಟ್ ಪೀಠಕ್ಕೆ ನಮ್ಮ ಶಿವಮೊಗ್ಗವನ್ನು ಸೇರಿಸಿ ಏನು ಒಂದು ನಡೀತಾ ಇದೆ ಪ್ರಕ್ರಿಯೆ, ಅದನ್ನು ಸ್ಟಾಪ್ ಮಾಡಬೇಕು. ಮತ್ತು ನೀವು ಭೌಗೋಳಿಕವಾಗಿ ನಮ್ಮ ಒಂದು ಜಿಲ್ಲೆಗೆ ಹೈಕೋರ್ಟ್ ಪೀಠವನ್ನು, ಸರ್ಕ್ಯೂಟ್ ಬೆಂಚನ್ನು ಕೊಡಬೇಕು ಅಂತ ಹೇಳಿ ಮೂಲಕ ನಾವು ಮನವಿ ಮಾಡ್ತಾ ಇದ್ದೀವಿ. ಆದ್ದರಿಂದ ವಕೀಲರ ಸಂಘ ತಮ್ಮ ಎಲ್ಲ ನಮ್ಮ ಶಿವಮೊಗ್ಗ ಮತ್ತು ಇನ್ನಿತರ ಜಿಲ್ಲೆಗಳ ಸಹಕಾರ ತಗೊಂಡು ಹೋರಾಟವನ್ನು ಹಮ್ಮಿಕೊಂಡಿದೆ.
ಥ್ಯಾಂಕ್ ಯು. ಪ್ರಮಾಣ ಎಷ್ಟಿದೆ ಸರ್? ಸ್ಟ್ಯಾಟಿಸ್ಟಿಕ್ಸ್ ಪ್ರಮಾಣ ಹೈಕೋರ್ಟಿಗೆ ಹೋಗ್ತೀವಿ. ಕೇಸ್ಗಳ ಪ್ರಮಾಣ ಸ್ಟ್ಯಾಟಿಸ್ಟಿಕ್ ರಿಪೋರ್ಟ್ ಏನು ಹೈಕೋರ್ಟಿಗೆ ಸ್ಟ್ಯಾಟಿಸ್ಟಿಕಲ್ ರಿಪೋರ್ಟನ್ನ ನಾವು ಮೆಮೊರಂಡಮ್ ಮೂಲಕ ಕೊಟ್ಟಿದ್ದೀವಿ. ಎಷ್ಟು ಕೇಸಸ್ ಪೆಂಡಿಂಗ್ ಇದೆ, ಎಷ್ಟಿದೆ, ಎಷ್ಟು ಪೆಂಡಿಂಗ್ ಇದೆ, ಎಷ್ಟು ಹೋಗ್ತಾ ಇದೆ, ಪ್ರತಿ ಸರಿ ದಾಖಲಾಗೋದು ಎಷ್ಟು ಅಂತಂದು ಅದನ್ನ ಅಂಕಿಅಂಶಗಳ ರೀತಿ ಕೊಟ್ಟಿದ್ದೀವಿ. ಎಲ್ಲಿಗೆ ನಮ್ಮ ಶಿವಮೊಗ್ಗ ವ್ಯಾಪ್ತಿಯಲ್ಲಿ ಸರ್ಕ್ಯೂಟ್ ಬೆಂಚ್ ಮಾಡಿದ್ರೆ ಏನು ಹೈಕೋರ್ಟ್ ಸ್ಥಾಪನೆ ಮಾಡ್ಲಿಕ್ಕೆ ಎಷ್ಟು ಅವಕಾಶ ಇದೆ ಅಷ್ಟು ಅಂಕಿಅಂಶಗಳು ಕೊಟ್ಟಿದ್ದೀವಿ. ಅದನ್ನ CJ ಅವರಿಗೆ ಕೊಟ್ಟಿದ್ದೀವಿ, ಮತ್ತೆ ಗವರ್ನರಿಗೆ ಕೊಟ್ಟಿದ್ದೀವಿ, ಮುಖ್ಯಮಂತ್ರಿಗಳಿಗೆ ನಾಳೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ, ಅವರಿಗೂ ಸಹ ನಾವು ನಮ್ಮ ಮನವಿ. JR ರಾಘವೇಂದ್ರ, ಅಧ್ಯಕ್ಷರು, ವಕೀಲರ ಸಂಘ, ಶಿವಮೊಗ್ಗ.